ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಈ ವಿಡಿಯೋದಾಗ ನಾವು ಅಕ್ಟೋಬರ್ ದ್ರಾಕ್ಷಿ ಚಾಟ್ನಿ ಬಗ್ಗೆ ಮಾಹಿತಿ ತಿಳ್ಕೊಂಡು ಮತ್ತು ಯಾವ್ಯಾವ ಕ್ರಮಗಳು ಕೈಗೊಳ್ಳಬೇಕು ಮತ್ತು ಮುನ್ನೆಚ್ಚರಿಕೆಯಾಗಿ ಯಾವ್ಯಾವ ಕೆಲಸ ಮಾಡ್ಬೇಕಂತ ಹೇಳಿ ನಾವು ಈ ವಿಡಿಯೋದಾಗ ತಿಳ್ಕೊಂಡು ಫಸ್ಟ್ ಏನಪ್ಪ ಅಂದ್ರೆ ನಮ್ಮ ಪಡ್ದಾಗ ಏನಾಗ್ತಿ ದ್ರಾಕ್ಷಿ ಪಡ್ದಾಗ ಹಸನು ಇರ್ಬೇಕು. ಈ ರೀತಿ ಕಸ ಅದು ಇದರಿಂದ ಇದನ್ನು ರೌಂಡ್ ಅಪ್ ಹೊಡಿಯೋದ್ರಿಂದ ಏನು ಮಾಡಬೇಕು, ಇದನ್ನೆಲ್ಲ ಹಸನು ಮಾಡ್ಕೊಂಡು ಏನು ಮಾಡಬೇಕು, ಫಸ್ಟ್ನೇ ಚಾಟ್ನಿ ಅದು ಫಸ್ಟ್ ಕ್ರಮ ಅಂದ್ರೆ ನಮ್ಮ ಪಡ್ದಾಗ ಯಾವಾಗಲೂ ಹಸನು ಇರ್ಬೇಕು. ಯಾಕಂದ್ರೆ ನಾವು ಔಷಧಿ ಹೊಡಿತನೇ ಆಗಲಿ ಮತ್ತು ಬೇರೆ ಕೆಲಸ ಮಾಡೋತ್ನೇ ಆಗಲಿ, ಹುಳ ಆಗಲಿ ಮತ್ತು ಯಾವ್ದು ತಿರುಗಾಡಲ್ದಂಗೆ ನಾವು ತಿರುಗಾಡ್ತನೇ ನಮ್ಗೆ ಅಪಾಯಕಾರಿ ಆಗಬಾರ್ದು ಅಂತ ಹೇಳಿ ಈ ರೀತಿ ಕಸ ಅದು ಹೊಡ್ಕೊಂಡು ರೌಂಡ್ ಅಪ್ ಆಗಲಿ ಮತ್ತು ಯಾವುದೋ ಕಸ ಕಳೆನಾಶಕ ಔಷಧಿ ಸಿಂಪಡಣೆ ಮಾಡೋದ್ರಿಂದ ಕಸ ಎಲ್ಲ ಒಣಗ್ತೈತಿ. ಇದು ಚಾಟ್ನಿ ಮಾಡೋದು ಒಂದು 15 ದಿವಸ ಇರ್ತಾ ಮೊದಲೇ ಇದನ್ನ ಕಸದ ಔಷಧಿ ಹೊಡ್ಕೋಬೇಕು. ಅದಾದ ಬಳಿಕ ನಾವು ತಿಪ್ಪೆ ಗೊಬ್ಬರನೂ ಈಗ ಕೊಡ್ಬೋದು. ಯಾಕಂದ್ರೆ ಬ್ಯಾಸ್ಗೆ ದಿನದಾಗ ನಾವು ಏನಾಕತಿ ಅವಾಗ ಕೊಡ್ಬೋದು. ಈಗ ಸದ್ದು ನಾವು ಕೊಡಿದ್ರೆ ಏನಾಕೈತಿ ಅಂದ್ರೆ ನಮ್ಮ ಕಡೆ ಈಗ ಅತಿಯಾಗಿ ಮಳೆ ಐತಿ ಅಂದ್ರೆ ಇಲ್ಲಿ ಒಳಗೆ ಟ್ಯಾಕ್ಟ್ರುಗಳು ಬರೋಂಗಿಲ್ಲ ಮತ್ತು ಎಲ್ಲ ಕಡೆ ಸುಗ್ಗಿರ್ತಾವೆ, ಲೇಬರ್ಗಳ ಸಮಸ್ಯೆ ಇರ್ತೈತಿ. ಇದರಿಂದ ಏನಾಕತಿ ನಾವು ಬ್ಯಾಸ್ಗೆ ದಿನದಾಗ ಕೊಟ್ಟಿರ್ತೀವಿ. ಗಿಡಗಳು ಅಗತಿ ಮಾಡೋದಾಗಲಿ ಯಾವುದಾಗಲಿ ಬ್ಯಾಸ್ಗೆ ದಿನದಾಗ ಮಾಡಿರ್ತೀವಿ. ಇನ್ನು ಅದಾದ ಬಳಿಕ ಇನ್ನೇನೈತಿ, ಇನ್ನು ಚಟ್ನಿ ಹೊಡಿದ ಒಂದು ವಾರ 10-15 ದಿವಸ ಇರೋದ್ರಿಂದ ಈ ರೀತಿ ತಪ್ಪಲು ಇರೋದ್ರಿಂದ ಏನಾಕತಿ ಇದನ್ನು ತಪ್ಪಲ ನಾವು ಕೈಲಿನೂ ತಗೋಬೋದು. ಮತ್ತು ಯಾಕಂದ್ರೆ ಇದಕ್ಕೆ ಔಷಧಿ ಸಿಂಪಡಣೆ ಮಾಡೋದ್ರಿಂದ ಇತ್ರೆಯಲ್ಲಿ ಹೊಡಿಯೋದ್ರಿಂದ ಅದನ್ನೂ ಮಾಡ್ಕೋಬೋದು. ಅಂದ್ರೆ ಇತ್ರೆಯಲ್ಲಿ ಹೊಡಿಯೋದ್ರಿಂದ ಏನಾಕತಿ ಈ ತಪ್ಪಲ ಏನು ಇತ್ರೆಯಲ್ಲಿ ಹೊಡಿರುತ್ತಲ್ಲ ಇದ್ರೊಳಗೆ ಇರೋದು ಎಲ್ಲ ಅಂಶಗಳು ಏನಾಕತಿ ಸರ್ಕೋತ ಸಣ್ಣಂಗಿ ಅಂಶಗಳೆಲ್ಲ ಕಡ್ಡಿ ಒಳಗೆ ಬರ್ತೈತಿ. ಕಡ್ಡಿದೊಳಗೆ ಬಂದ ಈ ಕಡ್ಡ್ಯಾಗ ಏನು ಹೆಚ್ಚಿನ ಬೆಳವಣಿಗೆ ಮತ್ತು ರೋಗ ನಿರೋಧಕ ಶಕ್ತಿಗಳು ಹೆಚ್ಚಿರ್ತಾವೆ. ಹೆಚ್ಚಿರೋದ್ರಿಂದ ಏನಾಕೈತಪ್ಪ ಅಂದ್ರೆ ಈಗ ಸದ್ದು ನಾವು ಪೈಲ್ವಾನ್ಗೆ 1 ಕ್ವಿಂಟಲ್ ಚೀಲ ನೆಗು ಅಂದ್ರೆ ನೆಗೋತಾನೆ. ಅದ ಏನೂ ತಿನ್ನಲ್ದ ಇದನ್ನು ಸೊಳಿದ ಮನುಷ್ಯಾಗ ಹೇಳಂತ ಏನಾಕತಿ ಅವಂಟಿದ್ನಕಣ ಅಂತ ಆ ಚೀಲ ನೆಗುಲಕ್ಕಾಗಲ್ಲ ನಮ್ಗೆ. ಇದರಿಂದ ಇದನ್ನ ಇತ್ರೆಯಲ್ಲಿ ಹೊಡಿಯೋದ್ರಿಂದ ಇದ್ರೊಳಗಿನ ಇರೋದೆಲ್ಲ ಅಂಶಗಳು ಈ ಕಡ್ಡ್ಯಾಗ ಹಿಂದೆ ಸರಿದು ಬಿಡ್ತೈತಿ. ಹಿಂದೆ ಸರಿಯೋದ್ರಿಂದ ಏನಾಕತಿ ಇಲ್ಲಿರುವ ಅಂಶಗಳು ಪೋಷಕಾಂಶಗಳೆಲ್ಲ ಹಿಂದೆ ಸೇರ್ತಾವೆ. ಅಂತರ ಹಿಂದೆ ಸರಿಂದ ಇದು ಚಟ್ನಿ ಮಾಡಿದ ಬಳಿಕ ಏನಾಗ್ತಿ ಕಣ್ಣು ಚಲೋ ಹೊಡಿತೈತಿ. ಕಣ್ಣು ಚಲೋ ಹೊಡಿದ್ರಿಂದ ಮುಂದೆ ನಮ್ಗೆ ಮಾಲ್ ಹೆಚ್ಚು ಬೀಳ್ಬೋದು. ಅದರಿಂದ ಅದೊಂದು ಲಾಭ ಐತಿ. ಮತ್ತು ಅದೇ ರೀತಿ ನಾವು ಮೊದಲು ಈಗ ಚಟ್ನಿ ಮಾಡ್ಕೋದಿತ್ತಂದ್ರೆ ನಾಳೆ ಚಟ್ನಿ ಮಾಡೋದೈತಿ ಇವತ್ತು ಆಳುಗಳು ಹೇಳ್ಕೊಬೇಕು ಅಂದ್ರೆ ಕೆಲಸ ಆಗಲ್ಲ. ಯಾಕಂದ್ರೆ ಈ ಸಲ ಹೆಚ್ಚು ಮಳೆ ಐತಿ, ಬೆಳೆಗಳೆಲ್ಲ ಚಲೋ ಬಂದವು. ಈಗ ಸುಗ್ಗಿ ದಿನ ಐತಿ, ಆಳುಗಳು ಸಿಗೋಂಗಿಲ್ಲ. ಸಿಗೋದ್ರಿಂದ ಏನಾಕತಿ ಒಂದು ವಾರದ ಮುಂಚಿತವಾಗಿ ಹೇಳಿ ಇಟ್ಕೋದ್ರಿಂದ ಏನಾಕತಿ ಅವರು ಬರೋದ್ರಿಂದ ಎಲ್ಲ ಥರ ಇದನ್ನ ಅನುಕೂಲ ಆಕತಿ. ಲೇಬರ್ ಸಮಸ್ಯೆ ಇರೋದ್ರಿಂದ ಅದನ್ನೂ ಇದನ್ನಕತಿ. ಮತ್ತು ಈಗೂ ನೆಲ ಅಗತಿ ಮಾಡ್ಕೊಂಡು ತಿಪ್ಪೆ ಗೊಬ್ಬರ ಹಾಕ್ಬೋದು. ಮಳೆ ನೋಡ್ಕೊಂಡು ನೀವು ಹಾಕ್ಬೋದು. ಬರುತ್ತಂದ್ರೆ ಈಗಾದರೂ ಇದು ಮಾಡ್ಕೋಬೇಕು ಅಂತ. ಇದೇ ರೀತಿ ಮತ್ತೊಂದು ಏನಪ್ಪ, ನಾವು ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತೀವಿ. ಯಾವ ಗೊಬ್ಬರ ಎಷ್ಟು ಹಾಕಬೇಕು ಅನ್ನೋದು ಗೊತ್ತಾಗಲ್ಲ. ಈಗ ರೈತರು ಏನು ಮಾಡ್ತಾರೆ, ಮೊದಲು ಏನೋಪ್ಪ ಉಗಿದು ಬಿಡ್ನು ಎಲ್ಲ ಗಟ್ಟಟ್ಟು ಕೂಡಿ ಉಗಿದು ಬಿಡ್ನು ಅಂತೀರ. ಈಗ ಹಾಗಿಲ್ಲ. ಈಗ ಒಂದು ದವಾಖಾನೆಗೆ ಹೋದಂದ್ರೆ ಫಸ್ಟ್ ಏನು ಮಾಡ್ಕೋತಾರೆ, BP ಚೆಕ್ ಮಾಡ್ತಾರೆ. BP ಚೆಕ್ ಮಾಡೋದ್ರಿಂದ BP ಐತೇವೆ, ಶುಗರ್ ಐತೇವೆ, ಏನೈತೇವೆ ಅದ್ರ ಮೇಲೆ ಟ್ರೀಟ್ಮೆಂಟ್ ನಮಗೆ ಕೊಡ್ತಿರ್ತಾರೆ. ಅದೇ ರೀತಿ ಮನುಷ್ಯ ಭೂಮಿನೂ ಒಂದು ಹಾರ್ಟ್ ಇದ್ದಂಗೆ. ಹಾರ್ಟ್ ಇರೋದ್ರಿಂದ ಏನಾಕತಿ ನೀವು ಪ್ರತಿಯೊಬ್ಬರು ರೈತರ ಮಣ್ಣು ಪರೀಕ್ಷೆ ಮಾಡ್ಕೋಬೇಕು. ಮಣ್ಣು ಪರೀಕ್ಷೆ ಮಾಡ್ಕೊಂಡ್ ಬಳಿಕ ಏನಾಕತಿ ನಮ್ಮ ಭೂಮಿ ಒಳಗೆ ಯಾವ್ಯಾವ ಫಲವತ್ತತೆ ಐತಿ, ಯಾವ್ಯಾವ ಶಕ್ತಿ ಕಮ್ಮಿ ಐತಿ ಅನ್ನೋದ್ರಿಂದ ಆ ಥರದಿಂದ ಏನಾಕತಿ ನಮ್ಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತೈತಿ. ಯಾವ ಅಂಶ ಕಮ್ಮಿ ಐತಿ, ನಾವು ಭೂಮಿಗೆ ಯಾವ ಅಂಶ ಕೊಡಬೇಕು ಅಂತ ಹೇಳೋದ್ರಿಂದ ಅದು ಸಿಗ್ತೈತಿ. ಅದ್ರ ಬಳಿಕ ನೀವು ಮಣ್ಣು ಪರೀಕ್ಷೆ ಮಾಡ್ಕೋದ್ರಿಂದ ನಿಮ್ಗೆ ಯಾವ ರಂಜಕ ಆಗಲಿ, ಪೊಟ್ಯಾಷ್ ಆಗಲಿ, ಗಂಧಕ ಆಗಲಿ ಯಾವ ಅಂಶ ಕಮ್ಮಿ ಐತಿಲ್ಲ ಅದನ್ನ ಕೊಡೋದ್ರಿಂದ ಏನಾಕತಿ ಭೂಮಿ ಒಳಗೆ ಮತ್ತು ತಾಕತ್ತು ಹೆಚ್ಚಾಕತಿ. ಅದರಿಂದ ನೀವು ಮಣ್ಣು ಪರೀಕ್ಷೆ ಮಾಡ್ಕೊಂಡು ನಿಮ್ಗೆ ಹೊಲದಲ್ಲಿ ತೋಟದಲ್ಲಿ ಯಾವ ಅಂಶ ಕಮ್ಮಿ ಐತೆ ಅದನ್ನ ಔಷಧಿ ಕೊಡೋದ್ರಿಂದ ಅದು ಬರೋಬ್ಬರಿ ಆಕತಿ. ಮತ್ತು ನಾವು ಈಗ ಸದ್ಯ ರಾಸಾಯನಿಕ ಗೊಬ್ಬರ ಮ್ಯಾಲೆ ಉಗಿಬೋದು. ಯಾಕಂದ್ರೆ ಈ ಗಿಡದ ಬಡ್ಡಿ ಏನಿರುತ್ತೆ, ಗಿಡದ ಬಡ್ಡಿ ಬಿಟ್ಟು ನೀರು ಡ್ರಿಪ್ಪದು ಎಲ್ಲಿ ನೀರು ಬರ್ತಿರುತ್ತೆ ಆ ಥರ ಬಡ್ಡ್ಯಾಗ ಗೊಬ್ಬರ ಹೋಗಿರಿ. ಅದ್ರ ಮೇಲೆ ಗೊಬ್ಬರ ಮೇಲೆ ನೀರು ಬರೋದ್ರಿಂದ ಲಘುಚ್ ಕರಗತೈತಿ. ಮತ್ತು ಗೊಬ್ಬರನೂ ಉಗಿಬೋದು. ನೀವು ಮಳೆ ವಾತಾವರಣ ನೋಡ್ಕೊಂಡು ಉಗಿಬೋದು. ಯಾಕಂದ್ರೆ ಈಗ ಸದ್ದು ಗೊಬ್ಬರ ಉದಿರ್ತೀರಿ ನೀವು. ಗೊಬ್ಬರ ಉಗಿದ್ರಿಂದ ಏನಾಕತಿ ಹೆಚ್ಚು ಆವತ್ತು ಮಳೆ ಆತಂದ್ರೆ ಗೊಬ್ಬರ ಎಲ್ಲ ಹರ್ಕೊಂಡು ಬೇರೆ ಜಮೀನಿಗೆ ಹೋಗ್ಬಾರ್ದು. ವಾತಾವರಣ ನೋಡ್ಕೊಂಡು ಬಿಸಿಲಿದ್ದ ಟೈಮ್ದಾಗ ನೋಡಿ ಗೊಬ್ಬರ ಹಾಕೋರಿ. ಯಾಕಂದ್ರೆ ನುಕ್ಸಾನ್ ಆಗಬಾರ್ದು. ಇತ್ತೀಚೆಗೆ ಏನಾಗತ್ತೆ ರೈತರಿಗೆ ಹೆಚ್ಚು ಖರ್ಚು ಮಾಡತ್ತನೋ ಬರೋ ಬಂಡವಾಳ ಕಮ್ಮಿ ಆಗತ್ತೆ. ಅದರಿಂದ ರೈತರ ನಮ್ಮ ಅನುಕೂಲ ತಕ್ಕಂತೆ ಇದು ಮಾಡ್ಕೊರಿ. ಯಾವುದಾಗಲಿ ಹೆಚ್ಚು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದೇ ರೀತಿ ರೈತರಿಗೆ ಸಂಬಂಧಿಸಿದ ವಿಡಿಯೋಗಳಿಗೆ ಮತ್ತೊಂದು ವಿಡಿಯೋದಾಗ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು, ಧನ್ಯವಾದಗಳು.